ಫ್ಯಾಷನ್ ಡಿಸೈನರ್ ಕೋರ್ಸ್ ಹೆಸರಲ್ಲಿ ದೋಖಾ ನಡೆದಿದೆ. ಲಕ್ಷ ಲಕ್ಷ ಹಣ ಪಡೆದು ಮಹಿಳೆಯರಿಗೆ ವಂಚನೆ ಮಾಡಲಾಗಿದೆ. ಪ್ರಮೋಷನ್ ವಿಡಿಯೋ ನೋಡಿ ಮೋಸ ಹೋದಂತ ಮಹಿಳೆಯರು. ದೇವಾಂಶ ಡಿಸೈನರ್ ಮಾಲಕಿ ಸುನಾದ ವಿರುದ್ಧ ಇದೀಗ ವಂಚನೆ ಕೇಸ್ ದಾಖಲಾಗಿದೆ. ವಿದ್ಯಾರಣ್ಯಪುರಂನಲ್ಲಿ ಇರುವಂತಹ ದೇವಾಂಶ ಡಿಸೈನರ್ ಶಾಪ್ ಮುಂದೆ ಮಹಿಳೆಯರು ಧರಣಿ ಮಾಡಿದ್ದಾರೆ. ಎಫ್ಐಆರ್ ಆಗ್ತಾ ಇದ್ದಂತೆ ಈಗ ಮಾಲಕಿ ಸುನಾದ ನಾಪತ್ತೆಯಾಗಿದ್ದಾರೆ. ಕುಟುಂಬ ಸಮೇತ ರಾತ್ರೋರಾತ್ರಿ ಸುನಾದ ಎಸ್ಕೇಪ್ ಆಗಿರೋದು. ಡಿಸೈನರ್ ಕೋರ್ಸ್ ಹೆಸರಲ್ಲಿ ದೋಖಾವನ್ನ ಮಾಡಲಾಗಿದೆ. ಈಗ ಮಹಿಳೆಯರು ಈ ಶಾಪ್ ಮುಂದೆ ಧರಣಿ ಮಾಡಿದ್ದಾರೆ. ಅಲ್ಲಿಂದ ಈ ಮಾಲಕಿ ಎಸ್ಕೇಪ್ ಆಗಿರೋದು. ರಾತ್ರೋರಾತ್ರಿ ಕುಟುಂಬ ಸಮೇತ ಎಸ್ಕೇಪ್ ಆಗಿದ್ದಾರೆ. ಈಗ ಈ ಮಾಲಕಿ ಮೇಲೆ ಕೇಸ್ ಕೂಡ ದಾಖಲಾಗಿದೆ, ಎಫ್ಐಆರ್ ದಾಖಲಾಗಿದೆ. ವಿದ್ಯಾರಣ್ಯಪುರದಲ್ಲಿರುವಂತಹ ದೇವಾಂಶು ಬುಟಿಕ್ಗೆ ಬಂದು ಅಲ್ಲಿ ತಮ್ಮ ಫ್ಯಾಷನ್ ಡಿಸೈನ್ ಕೆಲಸವನ್ನ ಕಲಿಲಿಕ್ಕೆ ಬರ್ತಾರೆ. ಆದ್ರೆ ಅಲ್ಲಿರುವಂತಹ ಆ ಒಂದು ಬುಟಿಕ್ ನ ಮಾಲಿಕೆ ಆಗಿರುವಂತಹ ಸುನಾದ ಎಂಬುವರು ಇದಿಷ್ಟು ಮಹಿಳೆಯರಿಗೆ ಮೋಸವನ್ನ ಮಾಡ್ತಾರೆ. ನೀವು ನೋಡ್ತಾ ಇರಬಹುದು, ಸಾಕಷ್ಟು ಜನರಿದ್ದಾರೆ. ಸುಮಾರು 30-40ಕ್ಕೂ ಹೆಚ್ಚು ಜನರಿಗೆ ಮೋಸವನ್ನ ಮಾಡಿದ್ದಾರೆ. ಅಂದ್ರೆ ಅವರಿಗೆ ಹೆಚ್ಚಿನ ಹಣವನ್ನ ಪಡೆದು ಅವರಿಗೆ ಮೋಸವನ್ನ ಮಾಡಿದ್ದಾರೆ. ಅಂದ್ರೆ ಯಾವುದೇ ರೀತಿಯಾದಂತಹ ಫ್ಯಾಷನ್ ಡಿಸೈನ್ ಗೆ ಸಂಬಂಧಪಟ್ಟ ಹಾಗೆ ಏನು ಕೂಡ ಅವರು ಕಲಿಸೋದಿಲ್ಲ. ಹಾಗಾಗಿ ಅವರು ಆಕ್ರೋಶವನ್ನ ಪಡ್ತಾರೆ. ಸುಮಾರು 2-3 ತಿಂಗಳವರೆಗೂ ಕೂಡ ಇದೇ ರೀತಿ ಸತಾಯಿಸ್ತಾರೆ. ಒಂದು ನೀಟ್ ಆಗಿರುವಂತಹ ಒಂದು ಡಿಸೈನ್ ಅನ್ನು ಕೂಡ ಯಾರಿಗೂ ಕೂಡ ಕ್ಲಾಸ್ ಅಲ್ಲಿ ಕಲಿಸಿಲ್ಲ. ಜೊತೆಗೆ ಲಕ್ಷ ಹಣವನ್ನ ಪೀಕಿದ್ದಾರೆ. ನೋಡ್ತಾ ಇರಬಹುದು, ಇಷ್ಟೊಂದು ಜನರು ಪಾಪ ರಾಜ್ಯದ ಮೂಲೆಯಿಂದ ಬಂದಿದ್ದಾರೆ. ದಾವಣಗೆರೆ, ಬೆಳಗಾವಿ, ಬಿಜಾಪುರದಿಂದ ಮೂಲೆಯಿಂದ ಬಂದಿದ್ದಾರೆ. ಚಿಕ್ಕ ತಿರುಪತಿ ಕಡೆಯಿಂದನೂ ಕೂಡ ಬಂದಿದ್ದಾರೆ. ಇಷ್ಟೆಲ್ಲ ಮಹಿಳೆಯರಿಗೂ ಕೂಡ ಸುನಾದ ಎಂಬುವವರು ಮೋಸವನ್ನ ಮಾಡಿ ಈಗ ಪರಾರಿಯಾಗಿದ್ದಾರೆ ಅನ್ನುವಂತ ಆರೋಪವನ್ನ ಇವರೆಲ್ಲ ಮಹಿಳೆಯರು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು. ಅವ್ರನ್ನೇ ನಾನು ನೇರವಾಗಿ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಏನಾಯ್ತು ಏನಿಲ್ಲ ಅಂತಂದು. ಮೇಡಮ್, ಏನಾಯ್ತು ಸದ್ಯದ ಪರಿಸ್ಥಿತಿಯಲ್ಲಿ? ಅಲ್ಲಿ ಏನಾಯ್ತು? ನಿಮಗೆ ಕ್ಲಾಸ್ ತಗೊಂಡ್ರಾ ಅಥವಾ ನಿಮಗೆ ಕಲಿಸಿದ್ರಾ? ಎಷ್ಟು ಹಣವನ್ನ ನಿಮ್ಮಿಂದ ತೆಗೆದುಕೊಂಡ್ರು? ಸರ್, ನನ್ನ ಹತ್ರ ಆಕ್ಚುಲಿ ಬಂದ್ಬಿಟ್ಟು 75,000 ತಗೊಂಡಿರೋದು. ನಮ್ದು 2023 ಬ್ಯಾಚ್. 2023 ಈಗಿನ ಬ್ಯಾಚ್ ಹೋಗ್ಲಿ ಬಿಡಿ, ನಾವು ಕ್ಲಾಸ್ ತಗೊಂಡಿದ್ದಾರೆ ಮಾಡಿದ್ದಾರೆ ಅಂತ ಹೇಳಿ ಸುಮ್ನೆ ಹೋಗ್ತಾ ಇದ್ವಿ. ಬಟ್ ನಮಗೆ ಕ್ಲಾಸಸ್ ಯಾವ್ದು ಸರಿಯಾಗಿ ಕೊಟ್ಟಿಲ್ಲ, ನಮಗೆ ರೆಕಾರ್ಡ್ಸ್ ಕೊಟ್ಟಿಲ್ಲ. ಮತ್ತೆ ನಾವೇನಾದ್ರೂ ಡೌಟ್ಸ್ ಕೇಳಕ್ ಹೋದ್ರೆ ನಮ್ಮಲ್ಲಿ ಸಿಕ್ಸಿಟ್ ಮಾಡೋದು, ಟಾರ್ಗೆಟ್ ಮಾಡೋದು. ಸ್ವತಃ ನಮ್ಮ ಹತ್ರ PG ಅಮೌಂಟ್ ಕೂಡ ತುಂಬಾನೇ ತಗೊಂಡಿದ್ದಾರೆ. ನಾನು ನಿಮಗೆ ಎಕ್ಸ್ಟ್ರಾ ಕ್ಲಾಸಸ್ ಹೇಳ್ಕೊಡ್ತೀನಿ ಅಂತ ಹೇಳಿ ಅಲ್ಲೇ ಕೂಡ ಸ್ಟೇ ಮಾಡಿಸ್ಕೊಂಡ್ರು. ನಾವು ಅಲ್ಲಿಂದ ಹುಬ್ಳಿ, ದಾವಣಗೆರೆ, ಬೆಳಗಾವಿಂದ ಎಲ್ಲ ಬಂದ್ವಿ. ನಮ್ ಬ್ಯಾಚ್ ಅಲ್ಲಿ ಒಬ್ರು ಹಾರ್ಡ್ ವರ್ಕ್, ಅವ್ರು ಏನೇ ಕೇಳಿದ್ರು ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಹೇಳ್ತಿದ್ರು. ಬಟ್ ನಮ್ಮಲ್ಲಿ ತುಂಬಾ ಹಾರ್ಡ್ ವರ್ಕಿಗಿಂತ ಜಾಸ್ತಿ ಮೀರಿ ಮಾಡಿರೋರು ಇದ್ದಾರೆ. ಎಕ್ಸಾಂಪಲ್ ಹೇಳ್ತೀನಿ, ಕೆಂಗೇರಿಯಿಂದ ಒಬ್ರು ಬರ್ತಾ ಇದ್ರು. ಅವರು ಕಾಲ್ ಆಕ್ಸಿಡೆಂಟ್ ಆಗಿ ಕಾಲ್ ಮುರಿದ್ರು ಕೂಡ ಅವ್ರು ಬೆಡ್ ರೆಸ್ಟ್ ಮಾಡದೆ ಅವ್ರು ಬಂದು ನಮ್ಮ ಕ್ಲಾಸ್ ತಗೊಂಡ್ರು ಕೂಡ ಅವ್ರು ಅಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು. ಅವ್ರಿಗೆ ಈಗಲೂ ಗೊತ್ತಿಲ್ಲ ಬ್ಲೌಸ್ ಯಾವ ತರ ಸ್ಟಿಚ್ ಮಾಡ್ಬೇಕು ಅಂತ. ನಮಗೆ ತುಂಬಾ ಮೋಸ ಆಗಿದೆ. ನನಗೆ ಅಂತಲ್ಲ, ಇಷ್ಟು ಇಲ್ಲ, ಎಲ್ಲ ಹೆಣ್ಮಕ್ಳಿಗೂ ಮೋಸ ಆಗಿದೆ. ಇದಕ್ಕೇನಾದ್ರೂ ನೀವು ಪರಿಹಾರ ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂದ್ರೆ ನಿಮ್ಮಿಂದ ಎಷ್ಟು ಹಣವನ್ನ ತೆಗೆದುಕೊಂಡ್ರು? ನಿಮಗೆ ಏನಂತ ಹೇಳಿದ್ರು? ನಾನ್ 65,000 ಕೊಟ್ಟಿರೋದು. ಎಕ್ಸ್ಟ್ರಾ ಕಿಟ್ ಅಮೌಂಟ್ ಅಂತ ಪ್ರತಿ ಸಲ 1,300, 1,500 ನಮ್ಮ ಹತ್ರನೇ ಅಮೌಂಟ್ ತಗೊಳ್ಳಿ, ಸರ್ಟಿಫಿಕೇಟ್ಗೆ ಎಕ್ಸ್ಟ್ರಾ ಆಗುತ್ತೆ, 3,000 ಆಗುತ್ತೆ ಅಂತ ಎಲ್ಲ ಹೇಳಿ ತಗೊಂಡಿರೋದು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳ್ತಾರೆ, ಟೈಮಿಂಗ್ಸ್ 10:30 to 1 o'clock ವರೆಗೂ ಕ್ಲಾಸ್ ಇರುತ್ತೆ ಅಂತ. ನಾವೇನ್ ಅನ್ಕೊಳ್ಳೋದು, ಮಕ್ಕಳು ಸ್ಕೂಲಿಂದ ಬರೋದ್ರೊಳಗಡೆ ನಾವು ಕ್ಲಾಸ್ ಮುಗಿಸ್ಕೊಂಡು ಹೋಗ್ಬೋದು ಅಂತ. ಫಸ್ಟ್ 1 month ವರೆಗೆ ಇರುತ್ತೆ ಕ್ಲಾಸ್, 15 days 1 month ವರೆಗೆ ಇರುತ್ತೆ ಅಲ್ಲಿವರೆಗೆ. ಆಮೇಲೆ 11:30 ಬನ್ನಿ, 12:30 ಬನ್ನಿ, 1:30 ಬನ್ನಿ, 2:30 ಬನ್ನಿ ಅಂತಾನು ಹೇಳ್ತಾರೆ. ನಾವು 2:30 ಹೋದ್ರು, ನಾವು 12:30 ಬಂದು ನಿಂತ್ಕೊಂಡ್ರು 2:30 ವರೆಗೂ ನಮ್ಮನ್ನ ಮಾತಾಡ್ಸಲ್ಲ. ಆಮೇಲೆ ತಗೊಳ್ಳೋದು 5 minutes ಕ್ಲಾಸ್. 5 minutes ಕ್ಲಾಸ್ ಅಲ್ಲೂ ಏನು ಕೈ ಮೇಲೆಲ್ಲ ಚಿತ್ರ ಬರ್ಬಿಟ್ಟು ತೋರಿಸ್ತಾರೆ. ಅದ ಸರ್ ಕ್ಲಾಸ್ ಅಂದ್ರೆ? ನನ್ಗಂತೂ ಸಿಕ್ಕಾಪಟ್ಟೆ ಅನ್ಯಾಯ ಆಗಿದೆ ಸರ್. ಯಾರು ಹೇಳ್ತಾರೋ ಬಿಡ್ತಾರೋ, ನಾನು ಓಪನ್ ಆಗಿ ಹೇಳ್ತೀನಿ. ನನ್ ಕಂಡ್ರೆ ತುಂಬಾ ಟಾರ್ಗೆಟ್ ಮಾಡ್ತಿತ್ತ ಅಮ್ಮ. ಕ್ಲಾಸಿಗೆ ಸೇರ್ಕೊಂಡಿದ್ ಒಂದೇ ವೀಕ್ಗೆ ನನ್ ಕೈ ಕಾಲು ಏಟಾಗಿದೆ. ಏನದು ಗೊರಗಂಟೆಪಾಳ್ಯ ಸಿಗ್ನಲ್ ಅಲ್ಲಿ ಇದೇ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇರುವಾಗ ಆಕ್ಸಿಡೆಂಟ್ ಮಾಡಿ ಕೈ ಕಾಲು ಡ್ಯಾಮೇಜ್ ಆಯ್ತು. ಅಡ್ಮಿಟ್ ಆಗಿ ಅಂತ ಯೂನಿಟಿ ಲೈಫ್ ನಲ್ಲಿ ಅಡ್ಮಿಟ್ ಆಗಿ ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡಿಸ್ಕೋಬೇಕು ಅಂದ್ರು. ನಾನು ಮಾಡಿಸ್ಕೊಂಡಿಲ್ಲ ಸರ್. ಯಾಕೆ? ಪರ್ಪಸ್ ಏನು? ನಾನು ಕಲಿಬೇಕು, ಇದಕ್ಕೆ ಹೋಗಿದ್ದೀನಿ, ನಟ ಮಾಡಿ ನನ್ನ ಗಂಡನ್ ಸಪೋರ್ಟ್ ಮಾಡ್ಬೇಕು ಅಂತ ನಾನು ಬಂದಿದ್ದು. ನಾವು ಸ್ವಲ್ಪ ಸೋತಿದ್ವಿ ಬಿಸ್ನೆಸ್ ಅಲ್ಲಿ, ಇದು ಕೈ ಹಿಡಿಯುತ್ತೆ ಅಂತ ನಾನು ಅಲ್ಲಿಗೆ ಬಂದಿದ್ದು ವಿದೇವಾನ್ಸ್ ಬುಟಿಕ್ಗೆ. ಸರಿ, ಹಿಂಗ್ ಮಾಡಿದ್ರಂದ್ರೆ ನಾವು ತುಂಬಾ ಬೇರೆ ಊರಿಂದ ಬಂದಿರ್ತೀವಿ. ಹೇಗ್ ಮಾಡೋದು? ನನ್ ನೆನ್ನೆವರೆಗೂ ಹೋಪ್ಸ್ ಇತ್ತು. ಅವರು ಒಂದ್ ಹೆಣ್ಮಗಳು, ನಾವು ಹೆಣ್ಮಕ್ಳೇನೆ, ಸರಿನಾ? ಊರ್ಗ್ ಹೋಗಿದ್ದೀನಿ, ತೀರೋಗಿದ್ದಾರೆ, ಅದು ಇದು ಅಂತ ಮೆಸೇಜ್ ಹಾಕ್ತಾ ಇದ್ದಾರೆ. ಅದು ಬೇರೆಯವ್ರು ಹಾಕ್ತಿದ್ದಾರೆ, ನಮ್ಗೆ ಗೊತ್ತು, ಅದ್ ಮ್ಯಾಮ್ ಹಾಕ್ತಾ ಇಲ್ಲ. ಇದು ಇಲ್ಲಿ ಇರುವಂತಹ ಎಲ್ಲಾ ಮಹಿಳೆಯರ ಒಂದು ಸಮಸ್ಯೆ ಅಂತಾನೆ ಹೇಳ್ಬೋದು. ಎಫ್ಐಆರ್ ದಾಖಲಾಗಿದ ತಕ್ಷಣ ಅಂದ್ರೆ ಅವ್ರಿಗಾಗಿರುವ ಅನ್ಯಾಯವನ್ನ ಅವ್ರ ಹತ್ರ ಕೇಳ್ಕೊಂಡಿದ್ದಾರೆ. ನಮಗೆ ನೀವು ಕರೆಸಲಿಲ್ಲ ಅಂದ್ರೂ ಪರವಾಗಿಲ್ಲ, ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಅವರು ದಾಖಲು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರಣ್ಯಪುರ ಪೊಲೀಸರು ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಡಿಸೈನರ್ ಕೋರ್ಸ್ ಹೆಸರಲ್ಲಿ ದೋಖಾ ನಡೆದಿದೆ. ಲಕ್ಷ ಹಣ ಪಡೆದು ಮಹಿಳೆಯರಿಗೆ ವಂಚನೆ ಮಾಡಲಾಗಿದೆ. ಪ್ರಮೋಷನ್ ವಿಡಿಯೋ ನೋಡಿ
ಮೋಸ ಹೋದಂತ ಮಹಿಳೆಯರು. ದೇವಾಂಶ ಡಿಸೈನರ್ ಮಾಲಕಿ ಸುನಾದ ವಿರುದ್ಧ ಇದೀಗ ವಂಚನೆ ಕೇಸ್ ದಾಖಲಾಗಿದೆ. ವಿದ್ಯಾರಣ್ಯಪುರಂನಲ್ಲಿ ಇರುವಂತಹ ದೇವಾಂಶ ಡಿಸೈನರ್ ಶಾಪ್ ಮುಂದೆ ಮಹಿಳೆಯರು ಧರಣಿ ಮಾಡಿದ್ದಾರೆ. ಎಫ್ಐಆರ್ ಆಗ್ತಾ ಇದ್ದಂತೆ ಈಗ ಮಾಲಕಿ ಸುನಾದ ನಾಪತ್ತೆಯಾಗಿದ್ದಾರೆ. ಕುಟುಂಬ ಸಮೇತ ರಾತ್ರೋರಾತ್ರಿ ಸುನಾದ ಎಸ್ಕೇಪ್ ಆಗಿರೋದು. ಡಿಸೈನರ್ ಕೋರ್ಸ್ ಹೆಸರಲ್ಲಿ ದೋಖವನ್ನ ಮಾಡಲಾಗಿದೆ. ಈಗ ಮಹಿಳೆಯರು ಈ ಶಾಪ್ ಮುಂದೆ ಧರಣಿ ಮಾಡಿದ್ದಾರೆ. ಅಲ್ಲಿಂದ ಈ ಮಾಲಕಿ ಎಸ್ಕೇಪ್ ಆಗಿರೋದು. ರಾತ್ರೋರಾತ್ರಿ ಕುಟುಂಬ ಸಮೇತ ಎಸ್ಕೇಪ್ ಆಗಿದ್ದಾರೆ. ಈಗ ಈ ಮಾಲಕಿ ಮೇಲೆ ಕೇಸ್ ಕೂಡ ದಾಖಲಾಗಿದೆ, ಎಫ್ಐಆರ್ ದಾಖಲಾಗಿದೆ. ವಿದ್ಯಾರಣ್ಯಪುರದಲ್ಲಿರುವಂತಹ ದೇವಾಂಶು ಬುಟಿಕ್ಕಿಗೆ ಬಂದು ಅಲ್ಲಿ ತಮ್ಮ ಫ್ಯಾಷನ್ ಡಿಸೈನ್ ಕೆಲಸವನ್ನ ಕಲಿಲಿಕ್ಕೆ ಬರ್ತಾರೆ. ಆದ್ರೆ ಅಲ್ಲಿರುವಂತಹ ಆ ಒಂದು ಬುಟಿಕ್ ನ ಮಾಲಿಕೆ ಆಗಿರುವಂತಹ ಸುನಾದ ಎಂಬುವರು ಇದಿಷ್ಟು ಮಹಿಳೆಯರಿಗೆ ಮೋಸವನ್ನ ಮಾಡ್ತಾರೆ. ನೀವು ನೋಡ್ತಾ ಇರಬಹುದು, ಸಾಕಷ್ಟು ಜನರಿದ್ದಾರೆ. ಸುಮಾರು 30-40ಕ್ಕೂ ಹೆಚ್ಚು ಜನರಿಗೆ ಮೋಸವನ್ನ ಮಾಡಿದ್ದಾರೆ. ಅಂದ್ರೆ ಅವರಿಗೆ ಹೆಚ್ಚಿನ ಹಣವನ್ನ ಪಡೆದು ಅವರಿಗೆ ಮೋಸವನ್ನ ಮಾಡಿದ್ದಾರೆ. ಅಂದ್ರೆ ಯಾವುದೇ ರೀತಿಯಾದಂತಹ ಫ್ಯಾಷನ್ ಡಿಸೈನ್ ಗೆ ಸಂಬಂಧಪಟ್ಟ ಹಾಗೆ ಏನು ಕೂಡ ಅವರು ಕಲಿಸೋದಿಲ್ಲ. ಹಾಗಾಗಿ ಅವರು ಆಕ್ರೋಶವನ್ನ ಪಡ್ತಾರೆ. ಸುಮಾರು 2-3 ತಿಂಗಳವರೆಗೂ ಕೂಡ ಇದೇ ರೀತಿ ಸತಾಯಿಸ್ತಾರೆ. ಒಂದು ನೀಟ್ ಆಗಿರುವಂತಹ ಒಂದು ಡಿಸೈನ್ ಅನ್ನು ಕೂಡ ಯಾರಿಗೂ ಕೂಡ ಕ್ಲಾಸ್ ಅಲ್ಲಿ ಕಲಿಸಿಲ್ಲ. ಜೊತೆಗೆ ಲಕ್ಷ ಹಣವನ್ನ ಪೀಕಿದ್ದಾರೆ. ನೋಡ್ತಾ ಇರಬಹುದು, ಇಷ್ಟೊಂದು ಜನರು ಪಾಪ ರಾಜ್ಯದ ಮೂಲೆಯಿಂದ ಬಂದಿದ್ದಾರೆ. ದಾವಣಗೆರೆ, ಬೆಳಗಾವಿ, ಬಿಜಾಪುರದಿಂದ ಮೂಲೆಯಿಂದ ಬಂದಿದ್ದಾರೆ. ಚಿಕ್ಕ ತಿರುಪತಿ ಕಡೆಯಿಂದನೂ ಕೂಡ ಬಂದಿದ್ದಾರೆ. ಇಷ್ಟೆಲ್ಲ ಮಹಿಳೆಯರಿಗೂ ಕೂಡ ಸುನಾದ ಎಂಬುವವರು ಮೋಸವನ್ನ ಮಾಡಿ ಈಗ ಪರಾರಿಯಾಗಿದ್ದಾರೆ ಅನ್ನುವಂತ ಆರೋಪವನ್ನ ಇವರೆಲ್ಲ ಮಹಿಳೆಯರು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು, ಅವ್ರನ್ನೇ ನಾನು ನೇರವಾಗಿ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಏನಾಯ್ತು ಏನಿಲ್ಲ ಅಂತಂದು. ಮೇಡಮ್, ಏನಾಯ್ತು ಸದ್ಯದ ಪರಿಸ್ಥಿತಿಯಲ್ಲಿ? ಅಲ್ಲಿ ಏನಾಯ್ತು? ನಿಮಗೆ ಕ್ಲಾಸ್ ತಗೊಂಡ್ರಾ ಅಥವಾ ನಿಮಗೆ ಕಲಿಸಿದ್ರಾ? ಎಷ್ಟು ಹಣವನ್ನ ನಿಮ್ಮಿಂದ ತೆಗೆದುಕೊಂಡ್ರು? ಸರ್, ನನ್ನ ಹತ್ರ ಆಕ್ಚುಲಿ ಬಂದ್ಬಿಟ್ಟು 75,000 ತಗೊಂಡಿರೋದು. ನಮ್ದು 2023 ಬ್ಯಾಚ್. 2023 ಈಗಿನ ಬ್ಯಾಚ್ ಹೋಗ್ಲಿ ಬಿಡು, ನಾವು ಕ್ಲಾಸ್ ತಗೊಂಡಿದ್ದಾರೆ ಮಾಡಿದ್ದಾರೆ ಅಂತ ಹೇಳಿ ಸುಮ್ನೆ ಹೋಗ್ತಾ ಇದ್ವಿ. ಬಟ್ ನಮಗೆ ಕ್ಲಾಸಸ್ ಯಾವ್ದು ಸರಿಯಾಗಿ ಕೊಟ್ಟಿಲ್ಲ, ನಮಗೆ ರೆಕಾರ್ಡ್ಸ್ ಕೊಟ್ಟಿಲ್ಲ. ಮತ್ತೆ ನಾವೇನಾದ್ರೂ ಡೌಟ್ಸ್ ಕೇಳಕ್ ಹೋದ್ರೆ ನಮ್ಮಲ್ಲಿ ಸಿಕ್ಸಿಟ್ ಮಾಡೋದು, ಟಾರ್ಗೆಟ್ ಮಾಡೋದು. ಸ್ವತಃ ನಮ್ಮ ಹತ್ರ PG ಅಮೌಂಟ್ ಕೂಡ ತುಂಬಾನೇ ತಗೊಂಡಿದ್ದಾರೆ. ನಾನು ನಿಮಗೆ ಎಕ್ಸ್ಟ್ರಾ ಕ್ಲಾಸಸ್ ಹೇಳ್ಕೊಡ್ತೀನಿ ಅಂತ ಹೇಳಿ ಅಲ್ಲೇ ಕೂಡ ಸ್ಟೇ ಮಾಡಿಸ್ಕೊಂಡ್ರು. ನಾವು ಅಲ್ಲಿಂದ ಹುಬ್ಳಿ, ದಾವಣಗೆರೆ, ಬೆಳಗಾವಿಂದ ಎಲ್ಲ ಬಂದ್ವಿ. ನಮ್ ಬ್ಯಾಚ್ ಅಲ್ಲಿ ಒಬ್ರು ಹಾರ್ಡ್ ವರ್ಕ್, ಅವ್ರು ಏನೇ ಕೇಳಿದ್ರು ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಹೇಳ್ತಿದ್ರು. ಬಟ್ ನಮ್ಮಲ್ಲಿ ತುಂಬಾ ಹಾರ್ಡ್ ವರ್ಕಿಗಿಂತ ಜಾಸ್ತಿ ಮೀರಿ ಮಾಡಿರೋರು ಇದ್ದಾರೆ. ಎಕ್ಸಾಂಪಲ್ ಹೇಳ್ತೀನಿ, ಕೆಂಗೇರಿಯಿಂದ ಒಬ್ರು ಬರ್ತಾ ಇದ್ರು. ಅವರು ಕಾಲ್ ಆಕ್ಸಿಡೆಂಟ್ ಆಗಿ ಕಾಲ್ ಮುರಿದ್ರು ಕೂಡ ಅವ್ರು ಬೆಡ್ ರೆಸ್ಟ್ ಮಾಡದೆ ಅವ್ರು ಬಂದು ನಮ್ಮ ಕ್ಲಾಸ್ ತಗೊಂಡ್ರು ಕೂಡ ಅವ್ರು ಅಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು. ಅವ್ರಿಗೆ ಈಗಲೂ ಗೊತ್ತಿಲ್ಲ ಬ್ಲೌಸ್ ಯಾವ ತರ ಸ್ಟಿಚ್ ಮಾಡ್ಬೇಕು ಅಂತ. ನಮಗೆ ತುಂಬಾ ಮೋಸ ಆಗಿದೆ. ನನಗೆ ಅಂತಲ್ಲ, ಇಷ್ಟು ಇಲ್ಲ, ಎಲ್ಲ ಹೆಣ್ಮಕ್ಳಿಗೂ ಮೋಸ ಆಗಿದೆ. ಇದಕ್ಕೇನಾದ್ರೂ ನೀವು ಪರಿಹಾರ ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂದ್ರೆ ನಿಮ್ಮಿಂದ ಎಷ್ಟು ಹಣವನ್ನ ತೆಗೆದುಕೊಂಡ್ರು? ನಿಮಗೆ ಏನಂತ ಹೇಳಿದ್ರು? ನಾನ್ 65,000 ಕೊಟ್ಟಿರೋದು. ಎಕ್ಸ್ಟ್ರಾ ಕಿಟ್ ಅಮೌಂಟ್ ಅಂತ ಪ್ರತಿ ಸಲ 1,300, 1,500 ನಮ್ಮ ಹತ್ರನೇ ಅಮೌಂಟ್ ತಗೊಳ್ಳಿ, ಸರ್ಟಿಫಿಕೇಟ್ಗೆ ಎಕ್ಸ್ಟ್ರಾ ಆಗುತ್ತೆ, 3,000 ಆಗುತ್ತೆ ಅಂತ ಎಲ್ಲ ಹೇಳಿ ತಗೊಂಡಿರೋದು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳ್ತಾರೆ, ಟೈಮಿಂಗ್ಸ್ 10:30 to 1 o'clock ವರೆಗೂ ಕ್ಲಾಸ್ ಇರುತ್ತೆ ಅಂತ. ನಾವೇನ್ ಅನ್ಕೊಳ್ಳೋದು, ಮಕ್ಕಳು ಸ್ಕೂಲಿಂದ ಬರೋದ್ರೊಳಗಡೆ ನಾವು ಕ್ಲಾಸ್ ಮುಗಿಸ್ಕೊಂಡು ಹೋಗ್ಬೋದು ಅಂತ. ಫಸ್ಟ್ 1 month ವರೆಗೆ ಇರುತ್ತೆ ಕ್ಲಾಸ್, 15 days 1 month ವರೆಗೆ ಇರುತ್ತೆ ಅಲ್ಲಿವರೆಗೆ. ಆಮೇಲೆ 11:30 ಬನ್ನಿ, 12:30 ಬನ್ನಿ, 1:30 ಬನ್ನಿ, 2:30 ಬನ್ನಿ ಅಂತಾನು ಹೇಳ್ತಾರೆ. ನಾವು 2:30 ಹೋದ್ರು, ನಾವು 12:30 ಬಂದು ನಿಂತ್ಕೊಂಡ್ರು 2:30 ವರೆಗೂ ನಮ್ಮನ್ನ ಮಾತಾಡ್ಸಲ್ಲ. ಆಮೇಲೆ ತಗೊಳ್ಳೋದು 5 minutes ಕ್ಲಾಸ್. 5 minutes ಕ್ಲಾಸ್ ಅಲ್ಲೂ ಏನು ಕೈ ಮೇಲೆಲ್ಲ ಚಿತ್ರ ಬರ್ಬಿಟ್ಟು ತೋರಿಸ್ತಾರೆ. ಅದ ಸರ್ ಕ್ಲಾಸ್ ಅಂದ್ರೆ? ನನ್ಗಂತೂ ಸಿಕ್ಕಾಪಟ್ಟೆ ಅನ್ಯಾಯ ಆಗಿದೆ ಸರ್. ಯಾರು ಹೇಳ್ತಾರೋ ಬಿಡ್ತಾರೋ, ನಾನು ಓಪನ್ ಆಗಿ ಹೇಳ್ತೀನಿ. ನನ್ ಕಂಡ್ರೆ ತುಂಬಾ ಟಾರ್ಗೆಟ್ ಮಾಡ್ತಿತ್ತ ಅಮ್ಮ. ಕ್ಲಾಸಿಗೆ ಸೇರ್ಕೊಂಡಿದ್ ಒಂದೇ ವೀಕ್ಗೆ ನನ್ ಕೈ ಕಾಲು ಏಟಾಗಿದೆ. ಏನದು ಗೊರಗಂಟೆಪಾಳ್ಯ ಸಿಗ್ನಲ್ ಅಲ್ಲಿ ಇದೇ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇರುವಾಗ ಆಕ್ಸಿಡೆಂಟ್ ಮಾಡಿ ಕೈ ಕಾಲು ಡ್ಯಾಮೇಜ್ ಆಯ್ತು. ಅಡ್ಮಿಟ್ ಆಗಿ ಅಂತ ಯೂನಿಟಿ ಲೈಫ್ ನಲ್ಲಿ ಅಡ್ಮಿಟ್ ಆಗಿ ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡಿಸ್ಕೋಬೇಕು ಅಂದ್ರು. ನಾನು ಮಾಡಿಸ್ಕೊಂಡಿಲ್ಲ ಸರ್. ಯಾಕೆ? ಪರ್ಪಸ್ ಏನು? ನಾನು ಕಲಿಬೇಕು, ಇದಕ್ಕೆ ಹೋಗಿದ್ದೀನಿ, ನಟ ಮಾಡಿ ನನ್ ಗಂಡನ್ ಸಪೋರ್ಟ್ ಮಾಡ್ಬೇಕು ಅಂತ ನಾನು ಬಂದಿದ್ದು. ನಾವು ಸ್ವಲ್ಪ ಸೋತಿದ್ವಿ ಬಿಸ್ನೆಸ್ ಅಲ್ಲಿ, ಇದು ಕೈ ಹಿಡಿಯುತ್ತೆ ಅಂತ ನಾನು ಅಲ್ಲಿಗೆ ಬಂದಿದ್ದು ವಿದೇವಾನ್ಸ್ ಬುಟಿಕ್ಗೆ. ಸರಿ, ಹಿಂಗ್ ಮಾಡಿದ್ರಂದ್ರೆ ನಾವು ತುಂಬಾ ಬೇರೆ ಊರಿಂದ ಬಂದಿರ್ತೀವಿ. ಹೇಗ್ ಮಾಡೋದು? ನನ್ ನೆನ್ನೆವರೆಗೂ ಹೋಪ್ಸ್ ಇತ್ತು. ಅವರು ಒಂದ್ ಹೆಣ್ಮಗಳು, ನಾವು ಹೆಣ್ಮಕ್ಳೇನೆ, ಸರಿನಾ? ಊರ್ಗ್ ಹೋಗಿದ್ದೀನಿ, ತೀರೋಗಿದ್ದಾರೆ, ಅದು ಇದು ಅಂತ ಮೆಸೇಜ್ ಹಾಕ್ತಾ ಇದ್ದಾರೆ. ಅದು ಬೇರೆಯವ್ರು ಹಾಕ್ತಿದ್ದಾರೆ, ನಮ್ಗೆ ಗೊತ್ತು, ಅದ್ ಮ್ಯಾಮ್ ಹಾಕ್ತಾ ಇಲ್ಲ. ಇದು ಇಲ್ಲಿ ಇರುವಂತಹ ಎಲ್ಲಾ ಮಹಿಳೆಯರ ಒಂದು ಸಮಸ್ಯೆ ಅಂತಾನೆ ಹೇಳ್ಬೋದು. FIR ದಾಖಲಾಗಿದ ತಕ್ಷಣ ಅಂದ್ರೆ ಅವ್ರಿಗಾಗಿರುವ ಅನ್ಯಾಯವನ್ನ ಅವ್ರ ಹತ್ರ ಕೇಳ್ಕೊಂಡಿದ್ದಾರೆ. ನಮಗೆ ನೀವು ಕರೆಸಲಿಲ್ಲ ಅಂದ್ರೂ ಪರವಾಗಿಲ್ಲ, ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ಅವರು ದಾಖಲು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರಣ್ಯಪುರ ಪೊಲೀಸರು ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ.